ಕಳೆದ 2 ವಾರಗಳಿಂದ ತೀವ್ರ ಕುತೂಹಲಕಾರಿ ತಿರುವು ಪಡೆದುಕೊಂಡಿದ್ದು, ಯಾರೂ ಊಹಿಸದಂತಹ ಹೊಸ ದಿಕ್ಕಿನತ್ತ ಸಾಗುತ್ತಿದೆ. ಕೇವಲ ಒಂದು ತಿಂಗಳ ಹಿಂದೆ ಯೋಚಿಸಲು ಸಾಧ್ಯವಾಗದಂತಹ ದೊಡ್ಡ ರಾಜಕೀಯ ಚಿತ್ರಣವೊಂದು ಈಗ ದೇಶದ ಕಣ್ಣೆದುರು ಬಿಚ್ಚಿ ಬೀಳುತ್ತಿದೆ. ಏಪ್ರಿಲ್ ತಿಂಗಳ ಬಜೆಟ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿಯ ಭಾಗವಾಗಿದ್ದ ಕ್ಷೇತ್ರ ಪುನರ್ವಿಂಗಡಣೆಗೊಂಡಿದೆ. ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ವಿರೋಧ ಪಕ್ಷಗಳು ಒಗ್ಗಟ್ಟಿನಿಂದ ತಡೆದಿದ್ದವು. ಲೋಕಸಭೆಯಲ್ಲಿ ಈ ಹಿಂದೆ ಕೇವಲ 54 ಮತಗಳ ಕೊರತೆಯಿಂದಾಗಿ ಸ್ಥಗಿತಗೊಂಡಿದ್ದ ಆ ಸಾಂವಿಧಾನಿಕ ಮಸೂದೆಯನ್ನು ಈಗ ಸಂಸತ್ತಿನಲ್ಲಿ ಮತ್ತೆ ಮಂಡಿಸಿದ್ರು. ಇದು ಅತ್ಯಂತ ಸುಲಭವಾಗಿ ಅಂಗೀಕಾರವಾಗುವ ಎಲ್ಲ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣುತ್ತಿವೆ. ಪ್ರಸ್ತುತ ಪಶ್ಚಿಮ ಬಂಗಾಳ ಹಾಗೂ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಸಂಭವಿಸುತ್ತಿರುವ ನಾಟಕೀಯ ಬೆಳವಣಿಗೆಗಳು ಇದೇ ಪ್ರಮುಖ ಕಾರಣ ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ವಿಭಜನೆಯತ್ತ ಟಿಎಂಸಿ, ಶಿವಸೇನೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಹೀನಾಯ ಸೋಲು ಅನುಭವಿಸಿದ ಬೆನ್ನಲ್ಲಿಯೇ ಈ ಪಕ್ಷವು ಎಲ್ಲ ಹಂತಗಳಲ್ಲೂ ಕುಸಿಯತೊಡಗಿದೆ. ಬಂಗಾಳದ ವಿಧಾನಸಭೆಯಲ್ಲಿ ಟಿಎಂಸಿ ಮೊದಲ ಬಾರಿಗೆ ಈ ಮಟ್ಟದ ಭಿನ್ನಮತ ಕಂಡಿತ್ತಾದರೂ ಇದರ ತೀವ್ರ ಸ್ವರೂಪದ ಅಲೆಗಳು ಈಗ ಸಂಸತ್ತಿನಲ್ಲಿ ಪ್ರತಿಧ್ವನಿಸಲು ಆರಂಭಿಸಿವೆ. ಮಮತಾ ಬ್ಯಾನರ್ಜಿ ಪಕ್ಷದ ಒಟ್ಟು 28 ಲೋಕಸಭಾ ಸದಸ್ಯರ ಪೈಕಿ 20 ಸಂಸದರು ಪಕ್ಷದಿಂದ ಹೊರಬಂದು ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎಂಬ ಸಣ್ಣ ಪಕ್ಷದೊಂದಿಗೆ ತಮ್ಮ ಬಣವನ್ನು ವಿಲೀನಗೊಳಿಸಿದ್ದಾರೆ. ಈ ಹಿಂದೆ ತ್ರಿಪುರಾದ ಚುನಾವಣಾ ಕಣಕ್ಕೆ ಇಳಿದು ಧೂಳಿಪಟವಾಗಿದ್ದ ಈ ಅನಾಮಧೇಯ ಪಕ್ಷ ಈಗ ಟಿಎಂಸಿ ಬಂಡಾಯ ಸಂಸದರ ಸೇರ್ಪಡೆಯಿಂದಾಗಿ ನೇರವಾಗಿ ಸಂಸತ್ತನ್ನು ಪ್ರವೇಶಿಸುತ್ತಿರುವುದಲ್ಲದೆ ಕೇಂದ್ರದ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಪಾಲಾಗುತ್ತಿದೆ. ಮ್ಯಾಜಿಕ್ ನಂಬರ್ ಲೆಕ್ಕಾಚಾರ. ಸಂಸತ್ತಿನ ಸಂಖ್ಯಾಬಲದ ಸೃಷ್ಟಿ ಚಿತ್ರೀಕರಣವನ್ನು ನೋಡುವುದಾದರೆ ಲೋಕಸಭೆಯು ಒಟ್ಟು 543 ಸ್ಥಾನಗಳಲ್ಲಿ 3/2 ಅಂದರೆ 362 ಸ್ಥಾನಗಳಿವೆ. ಆದರೆ ಪ್ರಸ್ತುತ 3 ಸ್ಥಾನಗಳು ಖಾಲಿ ಇರುವುದರಿಂದ ಮ್ಯಾಜಿಕ್ ನಂಬರ್ 360ಕ್ಕೆ ಇಳಿದಿದೆ. ಪ್ರಸ್ತುತ ತೃಣಮೂಲ ಕಾಂಗ್ರೆಸ್ನಿಂದ ಬೇರ್ಪಟ್ಟ ಬಣವನ್ನು ಒಳಗೊಂಡಂತೆ ಎನ್ಡಿಎ ಮೈತ್ರಿಕೂಟವು ಲೋಕಸಭೆಯಲ್ಲಿ 318 ಸಂಸದರನ್ನು ಹೊಂದಿದೆ. ವಿರೋಧ ಪಕ್ಷಗಳ ಬಲ 184ರಷ್ಟಿದ್ರೆ ಯಾವುದೇ ಮೈತ್ರಿಕೂಟಕ್ಕೆ ಸೇರಿದ 38 ತಟಸ್ಥ ಸಂಸದರಾಗಿದ್ದಾರೆ. ಹೀಗಾಗಿ ಸಂವಿಧಾನ ತಿದ್ದುಪಡಿ ಮಸೂದೆಗಳನ್ನು ಅಂಗೀಕರಿಸಲು ಸರ್ಕಾರಕ್ಕೆ ಇನ್ನೂ 42 ಸಂಸದರ ಬೆಂಬಲ ಬೇಕಾಗುತ್ತದೆ. ಎನ್ಡಿಎಗೆ ಬಲ ತುಂಬಿರುವ ಹೊಸ ಸಮೀಕರಣಗಳು. ಈ ಅಗತ್ಯವಿರುವ 54 ಸಂಸದರ ಪೈಕಿ ಈಗ ಎನ್ಸಿಪಿಯ ಪಕ್ಷದ ಭಾಗವಾಗಿರುವ ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರು ಎನ್ಡಿಎ ಜೊತೆಗಿದ್ದಾರೆ. ಇವರೊಂದಿಗೆ ಮಹಾರಾಷ್ಟ್ರದ ಶಿವಸೇನೆ, ಯುಬಿಟಿಯ 6 ಬಂಡಾಯ ಸಂಸದರು ಕೂಡ ಕೈಜೋಡಿಸಿದ್ದಾರೆ. ಈ ಸಂಖ್ಯಾಬಲ 26ಕ್ಕೆ ಏರಲಿದೆ. ಇದರ ಬೆನ್ನಲ್ಲಿಯೇ ಕಾಂಗ್ರೆಸ್ ಜೊತೆಗಿನ ಭಿನ್ನಾಭಿಪ್ರಾಯದ ಕಾರಣದಿಂದಾಗಿ ವಿರೋಧ ಪಕ್ಷಗಳ ಇಂಡಿಯಾ ಒಕ್ಕೂಟದಿಂದ ಹೊರಬಂದಿರುವ ಎಂಕೆ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಪಕ್ಷವು ಕೂಡ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ನೀಡುವ ಮುನ್ಸೂಚನೆ ಸಿಗುತ್ತಿದೆ. ಕೇಂದ್ರ ಸರ್ಕಾರವು ಈಗಾಗಲೇ ಡಿಎಂಕೆ ನಾಯಕರೊಂದಿಗೆ ಮಾತುಕತೆ ನಡೆಸಿದ್ದು, ಅವರ ಬೇಡಿಕೆಗಳಿಗೆ ಒಪ್ಪಿಗೆ ಸೂಚಿಸಿದರೆ ಡಿಎಂಕೆಯ 22 ಸಂಸದರ ಬಲವು ಸರ್ಕಾರಕ್ಕೆ ಸಿಗಲಿದೆ. ಆಗ ಎನ್ಡಿಎ ಸಂಖ್ಯಾಬಲ 348ಕ್ಕೆ ತಲುಪಲಿದ್ದು, ಬಹುಮತಕ್ಕೆ ಕೇವಲ 6 ಮತಗಳ ಕೊರತೆಯಷ್ಟೇ ಬಾಕಿ ಉಳಿಯುತ್ತವೆ.